ಇದೇನೆ ಕಮ್ಲಿ, ಯಾರ್ದೋ ಮಗ ಎತ್ಕೊಂಡ್ ಬರ್ತಾ ಇದೀಗ? ಯಾರ್ದೇ ಮಗ ಇದು? ಅಜ್ಜಿ, ನಂದೇನೆ ಮಗು. ಏನೇ, ನಿನ್ ಮಗನ? ನಿನ್ ಮಗ ಹೆಂಗೆ ಆಯ್ತದೆ? ಹ್ಞೂ, ನಾನೇನೇ ದತ್ತು ತಗೊಂಬಿಟ್ಟು ಬಂದಿದ್ದೀನಿ ಮಗಳನ್ನ ಸಾಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಇವತ್ತಿಂದ ಇವಳು ನನ್ನ ಮಗಳೇನೇನಿಯ. ಏನೇ ಮಾಡ್ತಾ ಇದೀಗ? ದತ್ತು ತಗೊಂಬಿಟ್ಟು ಬಂದ ಮಗುನ? ಹಾ ಅಲ್ವೇ, ಮದುವೆ ಮಾಡ್ಕೊಂಡು ನೀನುನುವೆ ನ್ಯಾಯವಾಗಿದ್ದಿದ್ರೆ ನಿನ್ಗೂನುವೆ ಮಗ ಆಗೋದಲ್ವೇನೆ? ಮದುವೆ ಆಗ್ಬಾರ್ದು ಅಂತ ನಿರ್ಧಾರ ಮಾಡಿದ್ಮೇಲೆ ಮಗು ಏನಾದ್ರೂ ಬೇಕಲ್ವಾ? ನನ್ಗೂನುವೆ ನಾಳೆ ಜೀವನಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೇನಿಯ ಇರ್ಲಿ ಅಂತ ಹೇಳ್ಬಿಟ್ಟು, ಗಂಡು ಮಗುಕಿನ ಹೆಣ್ಮಕ್ಳೆ ಎಷ್ಟೋ ವಾಸಿ ಅಂತ ಹೇಳ್ಬಿಟ್ಟು ನನಗೂ ಗಂಡಸರಿಗೂ ಆಗ್ಬರಕ್ಕಿಲ್ವಲ್ಲ, ಅದಕ್ಕೇನೆ ಇರ್ಲಿ ಅಂತ ಒಂದು ಹೆಣ್ಮಗುನೇ ತಗೊಂಬಿಟ್ಟು ಬಂದಿದ್ದೀನಿ ಸಾಕಳಕ್ಕೆ ಅಂತ ಹೇಳ್ಬಿಟ್ಟು. ಯಾರದೇ ಮಗು ಇದು ಕಮ್ಲಿ? ಅಯ್ಯೋ, ಕಮ್ಲಿದೇನಂತೆ ಮಗು? ಮಗುನ ದತ್ತು ತಗೊಂಬಿಟ್ಟು ಬಂದವಳಂತೆ ಹೋಗ್ಬಿಟ್ಟು. ಏನು, ಮಗುನ್ ದತ್ತು ತಗೊಂಬಿಟ್ಟು ಬಂದವಳಂತ? ಓ ಕಣಕ್ಕ, ನಾನೇನಿಯಾ ಇರ್ಲಿ ಅಂತ ಹೇಳ್ಬಿಟ್ಟು ದತ್ತು ತಗೊಂಬಿಟ್ಟು ಬಂದೆ. ನಮ್ಮಮ್ಮ ಯಾವಾಗೂನುವೆ ನಿನ್ ಜೀವನಕ್ಕೆ ಮುಂದೆ ಆಧಾರ ಯಾರು, ನಿನ್ ಜೀವನ ಏನು, ನಾನು ಹೋದ್ಮೇಲೆ ಕಷ್ಟ ಆಯ್ತದೆ ನಿನಗೆ, ಹಂಗೆ ಹಿಂಗೆ ಅಂತ ಸುಮ್ಕೆ ಒಂದೇ ಸಮನಾಗಿ ಬಾಯಿ ಹೊಡ್ಕೊಳ್ಳೋದು. ಅದಕ್ಕೆ ನೀನು ನಮ್ಮ ಅಮ್ಮಂಗೂ ಹೊಸಿ ನೆಮ್ಮದಿ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನೇನಿಯಾ ಈಗ ನೋಡು ಮಗುನ ಎತ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದೀನಿ ಸಾಕೊಳ್ಳೋಣ ನಾನೇನಿಯಾ ಅಂತ ಹೇಳ್ಬಿಟ್ಟು. ಆದ್ರೂ ಕಂಡೋರ್ ಮಕ್ಕಳನ್ನ ಹೆಂಗ್ ಸಾಕ್ತಿಗೆ, ನಮ್ಮ ಮಗು ಅಂತ ಹೆಂಗ್ ಅನಿಸ್ಕತ್ತದೆ? ಕಂಡೋರ್ ಮಗು ಎಲ್ಲನೂ ನಮ್ಮ ಮಗುನೇನಿಯ ತಾನೇ. ಅಜ್ಜಿ, ನನಗೆ ಇನ್ನೂ ದುಡಿಯೋ ಕೆಪಾಸಿಟಿ ಇದು, ನನ್ನ ಹತ್ರ ಇನ್ನೂ ದುಡ್ಡು ಕಾಸು ಇತ್ತು ಅಂದಿದ್ರೆ ಇನ್ನೂ ಶಾನೆ ಜನನೇನಿಯ ಕರ್ಕೊಂಬಿಟ್ಟು ಬಂದು ಇರಿಸ್ಕೊತಾ ಇದ್ದೆ. ನನ್ನ ಕೆಪಾಸಿಟಿ ಇರೋದೇ ಒಂದು ಮಗುನ ಸಾಕೋವಷ್ಟು ಅಷ್ಟೇನಿಯ. ಅದಕ್ಕೆ ತಂದೀವ್ನಿ. ಭೂಮಿ ಮೇಲೆ ಎಷ್ಟೊಂದು ಜನ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಒದ್ದಾಡ್ತಾವ್ರೆ. ಇನ್ನೊಂದು ಸ್ವಲ್ಪ ಜನ ಎಷ್ಟೋ ಜನ ಹುಟ್ಟಿರೋ ಮಕ್ಕಳನ್ನ ಗೊತ್ತಿಲ್ಲದಂಗೆ ಬೀದಿಗೆ ಬಿಸಾಕ್ಬಿಟ್ಟು ಹೋಯ್ತಾವ್ರೆ. ಅದಕ್ಕೇನಿಯ ಏನು ಮಾಡೋಕ್ಕಾಗಿಲ್ಲ. ನನಗೂ ಇವಾಗ ಸದ್ಯಕ್ಕೆ ಮಕ್ಕಳಿಲ್ಲ ಅಂತ ಕೊರಗೋದಕ್ಕಿನ್ನ ಯಾವುದೋ ಒಂದು ಅನಾಥ ಮಗುನ ಕರ್ಕೊಂಬಿಟ್ಟು ಬಂದು ಸಾಕೊಂಡ್ರೆ ನಮಗೂನುವೆ ಅನುಕೂಲ ಆಯ್ತದ. ಹಂಗೇನಿಯ ಮಗುಗೂನುವೆ ಒಂದು ಜೀವನ ಸಿಗ್ದಂಗೆ ಆಯ್ತದ. ಅನಾಥ ಮಗು ಯಾರೋ ಏನೋ ಗೊತ್ತಿಲ್ಲ, ಇನ್ನು ಚಿಕ್ಕ ಮಗು ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ ಆಶ್ರಮದಾಗ ಏನಿಯ. ಅದಕ್ಕೆ ನಾನು ಆವತ್ತಿಂದನೂ ಫೋನಾಗೆಲ್ಲ ಮಾತಾಡ್ತಾ ಇದ್ದೆ. ಅದಕ್ಕೆ ಹಂಗೇನಿಯ ಅವ್ರ ಒಪ್ಪಿಗೆ ಅಂತ ಹೇಳಿದ್ರು ಸರಿ ಅಂತ ಹೋಗಿ ಎತ್ಕೊಂಬಿಟ್ಟು ಬಂದೆ. ಚೆನ್ನಾಗಳಲ್ವಾ? ಇಡೀ ನಮ್ಮ ಹಿಸ್ಟ್ರಿನಾಗೇನಿಯ ನಿಜವಾಗೂನುವೆ ಒಂದು ಒಳ್ಳೆ ಕೆಲಸ, ಎಷ್ಟೊಂದು ಜನ ಒಳ್ಳೆ ಕೆಲಸ ಮಾಡೋರೆ ಕಮ್ಲಿ. ಎಲ್ಲರೂ ಒಂದೊಂದು ಒಳ್ಳೆ ಕೆಲಸ ಮಾಡೋರೆ. ಒಂದು ಸಖತ್ತಾಗಿರೋ ಒಳ್ಳೆ ಕೆಲಸ ಮಾಡಿದ್ಯಾ ಅಂತಂದ್ರೆ ಅದು ನೀನೇನಿಯ ಬಿಡು. ಒಂದು ಅನಾಥ ಮಗುನ ದತ್ತು ತಗೊಂಬಿಟ್ಟು ಬಂದಿದ್ದೀಗ ಅಂತಂದ್ರೆ ಮೆಚ್ಚಲೇಬೇಕು ನಿನ್ನಂತನುವೆ. ವಾ 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 ಬಿಡು, ಸಾರ್ಥಕ ಆಯ್ತು, ನಿಜವಾಗ್ಲೂನುವೆ ಸಾರ್ಥಕ ಆಯ್ತು ಬಿಡು. ಇಷ್ಟು ಇದ್ರಾಗೆ ನೀನು ಮಾಡೋದಂತೂ ಭಾಳ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ನೀನಂತನುವೆ. ಒಂದು ಮಗಿಗೆ ನಮಗೆ ಮನ್ಸು ಬರೋಕ್ಕಿಲ್ವಲ್ಲ, ತಂದು ಸಾಕಬೇಕು ಅಂತ ಹೇಳ್ಬಿಟ್ಟು ನೀನು ಮನ್ಸು ಮಾಡ್ಬಿಟ್ಟಿದ್ದೀಗಲ್ಲ, ಮೆಚ್ಚಲೇಬೇಕು. ದೇವ್ರು ಒಳ್ಳೇದು ಮಾಡ್ತಾನೆ ಕಮ್ಲಿ, ಎಲ್ಲನೂ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ಹೋಗು, ಒಳ್ಳೇದಾಗಲಿ, ಹೋಗು. ಸರಿ ಆಯಿತು. ನಾನು ನಮ್ಮ ಅಮ್ಮಂಗೆ ಇನ್ನೂ ಇಸ್ಸೆ ಹೇಳಿಲ್ಲ. ಇನ್ನು ನಮ್ಮ ಅಮ್ಮಂಗೆ ಇಸ್ಸೆ ಹೇಳಿದ್ರೆ ಏನೇನು ಕೂಗಾಡಿ ಕಿರ್ಚಾಡಿ ಏನೇನು ಮಾಡ್ತದೋ ನನಗಿನ್ನೂ ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಇನ್ನೂ ಒಪ್ಪಿಸ್ಬೇಕು. ಮದುವೆ ಮಾಡ್ಕೊತೀನಿ ಅಂತ ಖುಷಿಯಾಗೈತೆ. ಈಗ ಮಾಡ್ಕೊಳಕ್ಕಿಲ್ಲ, ದತ್ತು ಮಗು ಅಂತ ಹೇಳಿದ್ರೆ ಅದೇನೇನು ಕೂಗಾಡ್ತದೋ ನೋಡ್ಬೇಕು. ಹೋಗಿ ಏನು ಕೂಗಾಡಕ್ಕಿಲ್ಲ, ಹೋಗಿ ಸಮಾಧಾನವಾಗಿ ಹೇಳೋಗು. ಇಷ್ಟೊಳ್ಳೆ ಕೆಲಸ ಮಾಡಿದೀಗ ನೀನು. ಸರಿ ಅಕ್ಕ, ಆಯ್ತು, ಹೋಯ್ತೀನಿ. ಇದೇನ್ಲ ಜೇಮ, ಕಂಡರ್ ಮಕ್ಕಳು ಹೆಂಗೆ ನಮ್ಮ ಮಕ್ಕಳಾಯ್ತಾರೆ? ಅಯ್ಯೋ, ಹಂಗಂತ ಮಕ್ಳು ಇಲ್ದಿರೋರು ನಂಗೆ ಇರೋದಕ್ಕಿನ್ನ ಯಾವ್ದನ ಒಂದು ಮಗುನ ಸಾಕೊಂಡ್ರೆ ಆ ಮಗಿಗೂನುವೆ ಒಂದು ಜೀವನಕ್ಕೆ ಒಂದು ಅರ್ಥ ಸಿಗಕ್ಕಿಲ್ವೇನಕ್ಕ? ನೀವಿನ್ನೂ ಹಿಂದಿನ ಕಾಲದಾಗ ಏನೇ ಇದ್ದೀರಾ? ಈಗಿನ ಕಾಲದಾಗ ಯೋಚನೆ ಮಾಡ್ರಿ, ಆ ಮಗುಗೊಂದು ಜೀವನ ಸಿಗ್ತಾ? ಈ ಕಮ್ಲಿ ಕರ್ಕೊಂಬಿಟ್ಟು ಬಂದಿರೋದಕ್ಕೆ ಓದಿಸ್ತಾಳೆ, ಮಗುನ ಎಜುಕೇಶನ್ ಕೊಡಿಸ್ತಾಳೆ. ಒಂದು ಅನಾಥ ಮಗು ಅನ್ನೋದು ಫೀಲಿಂಗ್ ಹೊಂಟೋಗ್ಬಿಟ್ಟು ಅಮ್ಮನ ಕೈ ಕೆಳಗಡೆ ಬೆಳೀತದ. ಅದು ಖುಷಿ ಪಡ್ಬೇಕಷ್ಟೇ. ನೀ ಕಮ್ಲಿ ಮಾಡಿರೋ ಕೆಲಸಕ್ಕೆ ಯಾರಮ್ಮ ಇಷ್ಟು ದಿನ ಇಷ್ಟೊಳ್ಳೆ ಕೆಲಸ ಮಾಡೋರೆ? ಅವಳು ಮಾಡೋಳಲ್ಲ, ಖುಷಿ ಪಡಿ. ಆಮೇಕಿಂದ ಹಂಗು ಹಿಂಗು ಅಂದ್ಬಿಟ್ಟು ಯಾಕೆ ಅವಳು ಬೇಜಾರು ಮಾಡಿರೆ? ಹಂಗೆ ಮನುಷ್ಯರು ಇವಾಗ ಒಳ್ಳೆಯರಾಗಿರ್ತಾರೆ, ನಾಳೆ ಕೆಟ್ಟೋರಾಯ್ತಾರೆ, ನಾಡೋದು ಒಳ್ಳೆಯರಾಯ್ತಾರೆ. ಮನುಷ್ಯನ ಅರ್ಥ ಮಾಡ್ಕೊಳಕ್ಕೆ ಹಾಕಿಲ್ಲ. ಕಾಮ್ಲಿನ ಇಡೀ ಊರೇ ಒಕ್ಕೊಂಡು ನೆಗದ್ ಬಿ ಸಾಯ್ಬಾರ್ದಾಗಿತ್ತು ಅನ್ನೋ ಗಂಟ ಬೈಕೊಂಡ್ವಿ ನಾವೇನೇನಿಯ. ಇವಳು ಯಾಕಪ್ಪ ಇನ್ನೂ ಬದುಕವಳೆನ್ನ ಲೆಕ್ಕ ತನಕ ನಾವು ಶಾಪ ಹಾಕಿದ್ದೀವಿ. ಈಗ ನೋಡು, ಅವಳೇನಿಯ ಒಳ್ಳೆಳಾಗೋಗ್ಬಿಟ್ಲು. ನಮಗಿನ್ನ ಒಳ್ಳೆಳಾಗೋಗ್ಬಿಟ್ಲು. ಏನು ಮಾಡೋಕ್ಕಾಗಿಲ್ಲ. ಹಣೆ ಬರಹ. ಸರಿ ಬಾ, ಏನು ಅವಳ ಜೀವನ ಅವಳು ನೋಡ್ಕೊಂಡ್ಲಿ. ಅಮ್ಮ ಅಮ್ಮ, ಓ ಬಂದೆ ಮಗಳೇ. ಯಾರ್ದು ಇದು ಮಗ ಹಿಂಗೆತ್ಕೊಂಬಿಟ್ಟು ಬಂದಿದ್ದೀಗ? ಎಂತ ಸಂದಾಗ ನೋಗ್ತದಲ್ಲಿ ಮಗ? ಯಾರಮ್ಮ ನೀನು? ಯಾರಪ್ಪ? ಯೋನ್ ಹೆಸರು ನಿಂದು? ಯಾರದೇ ಮಗ? ಯಾರದೇ? ನಂದೇ ಮಗು. ಈ ಮಾತನ್ನ ಗಂಡು ಮಕ್ಳು ಯಾರನ್ನ ಬಂದ್ಬಿಟ್ಟು ಹೇಳಿದ್ರೆ ನಂದೇ ಕಣಮ್ಮ ಮಗು ಅಂದ್ರೆ ಏನು ನಂಬೋದು? 24 ಗಂಟೆ ನನ್ನ ಜೊತೆನೇ ಇದೆಯಾ? ಬೊಸ್ರಾಗ್ಲಿಲ್ಲ, ಒಂದು ಬಾಣಂತನ ಆಗ್ಲಿಲ್ಲ. ನಿನ್ ಮಗ ಹೆಂಗೆ ಆಯ್ತದೆ? ಸುಧವಾಗಿ ಹೇಳು, ಏನಿಸ್ಯಾ ಅಂತ ಹೇಳ್ಬಿಟ್ಟು. ಅಮ್ಮ, ಇದು ನನ್ನ ಮಗುನೇನಿಯ. ನಾನೇನಿಯ ಹೋಗ್ಬಿಟ್ಟು ಪ್ಯಾಟೆನಾಗೆ ಫೋನಾಗ ದಿನ ಮಾತಾಡ್ತಿದ್ದೆ ಅವ್ರ ಹತ್ರ. ಲೀಗಲಾಗೆ ಮಗುನ ದತ್ತು ತಗೋಬೇಕು ಅಂತ ಹೇಳ್ಬಿಟ್ಟು ಅವರು ಪ್ರೊಸೀಜರ್ ಎಲ್ಲ ಮಾಡ್ತಾ ಇದ್ರಿ. ನಾನು ಒಂದು ಕಿತ ಹೋಗ್ಬಿಟ್ಟು ಬಂದಿದ್ದೆ. ಈ ಮಗು ಯಾಕೋ ನಂಗೆ ಭಾಳ ಇಷ್ಟ ಆಯಿತು ಕಣಮ್ಮ. ಎಷ್ಟು ಮುದ್ದಾಗಿತ್ತು ಗೊತ್ತೇನಮ್ಮ? ಅವ್ರ ಅಪ್ಪ ಅಮ್ಮ ಎಲ್ಲನೂ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ ಕಣಮ್ಮ ಮಗುನ. ಅವ್ರ ಅಮ್ಮನಂತೆ ಅವ್ರ ಅಪ್ಪ ಇರಲಿಲ್ವಂತೆ, ಏನೋ ಗೊತ್ತಿಲ್ಲ ನನಗೂ ಇಸ್ಯ. ಅದಕ್ಕೆ ಬಿಟ್ಟು ಹೋಗ್ಬಿಟ್ಟಿದ್ರು. ನನಗೂ ನೋಡಿದ ತಕ್ಷಣ ಇವಳನ್ನ ಎಷ್ಟು ಕ್ಯೂಟ್ ಆಗವಳು ನೋಡಮ್ಮ, ಕ್ಯೂಟ್ ಆಗವಳೆ. ಅದಕ್ಕೆ ಇವಳೇನಿಯ ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಎತ್ಕೊಂಡು ಬಂದ್ಬಿಟ್ಟೆ ಕಣಮ್ಮ ನಾನು.
ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ ನೀನು. ಯಾಕೆ ಮಗಿನ ದತ್ತು ತಗೊಂಬಿಟ್ಟು ಬರ್ಬೇಕಿತ್ತು? ಒಂದ್ ಮಾತ್ ನನಗೆ ಹೇಳಿಲ್ಲ ಅಲ್ವೇನೆ? ಒಂದ್ ಮಾತ್ ನನಗೆ ಹೇಳಿಂದನ ತಗೊಂಬಿಟ್ಟು ಬಂದ ಮಗುನ ಯಾಕೆ ಹೇಳಿಲ್ಲ? ಇದ್ದಕ್ಕಿದ್ದಂಗೆ ಶಾಕ್ ಕೊಡ್ತಿದ್ದೀಗಲ್ವೇನೆ? ಅಮ್ಮ, ಇಲ್ಲಿ ಶಾಕ್ ಕೊಡ ಅಂತ ನಾನೇನ್ ಮಾಡಿದೀನಿ? ನಿನ್ಗೇನಾದ್ರೂ ನಾನು ಹಿಂಗ್ ಮಗುನ ದತ್ತು ತಗೊಂಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ, ಸರಿ ಕಣಮ್ಮ ಹೋಗ್ಬಿಟ್ಟು ದತ್ತು ತಗೊಂಬಿಟ್ಟು ಬಾಮ್ಮ ಅಂತ ನೀನೇನಾದ್ರು ನಂಗೆ ಆರ್ತಿ ಎತ್ಬಿಟ್ಟ ಕಳಿಸ್ತಿದ್ದೆ. ಎಂತದನ್ವೇ ಇಲ್ಲ, ಕ್ಯಾಕರು ಸುಗುತ್ಬಿಟ್ಟು ಸುಮ್ಕೆ ಏನಿಯ ಕಳಿಸ್ತಿದ್ದೆ ತಾನೆ. ಅದಕ್ಕೆ ನಿನ್ಗೆ ಹೇಳೋದಕ್ಕಿಂತ ಹೇಳ್ದಿದ್ದಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇನಿಯ ಮಗುನ ತಗೊಂಬಿಟ್ಟು ಬಂದಿದ್ದೀನಿ. ನೋಡಮ್ಮ, ನೀನು ಯಾವಾಗೂ ಹೇಳ್ತಿದ್ದಲ್ಲ, ನನ್ನ ಸತ್ರೆ ನಿನ್ನ ಜೀವನಕ್ಕೆ ಆಧಾರ ಯಾರೇ, ಮದುವೆ ಮಾಡ್ಕೊಳ್ಳೆ ಅಂತ ಹೇಳ್ಬಿಟ್ಟು ಅಮ್ಮ ಗಂಡ ಹೆಂಗ್ ನೋಡ್ಕೊತಾನೆ ಏನೋ ನೋಡ್ಕೊಳ್ಳಲ್ವೋ ಗೊತ್ತಿಲ್ಲ. ನೋಡು, ನನ್ನ ಜೀವನಕ್ಕೆ ಆಧಾರ ಅಂದ್ರೆ ಇವಳೇನಿಯ. ಗಂಡು ಮಕ್ಳು ಕಟ್ಟ ನನಗೆ ಸದ್ಯಕ್ಕಾಗೋದಿಲ್ಲ, ಬ್ಯಾಡು ಬೇಡ ಕಣಮ್ಮ. ಅದಕ್ಕೆ ಹೆಣ್ಮಗ ಆದರೆ ಮುಂದೆ ಒಂದಿನ ನಾನು ಸಾಕಿರ್ತೀನಲ್ವ, ಅದಕ್ಕಾದ್ರೂ ಅಮ್ಮ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೋಡ್ಕೊಂತೈತೆ. ಅದಕ್ಕೆ ನಾನು ಇರಲಿ ಅಂತ ಹೇಳ್ಬಿಟ್ಟು ನೋಡು ಹೆಣ್ಮಗುನೇನಿಯ ತಗೊಂಬಿಟ್ಟು ಬಂದೆ. ಇವಳನ್ನೇ ಸಾಕಿ ಬೆಳೆಸಿ ದೊಡ್ಡೋಳು ಮಾಡಿ ಚೆನ್ನಾಗಿ ಓದಿಸ್ತೀನಿ ಕಣಮ್ಮ. ಆಮೇಲೆ ಇವಳಿಗೂ ನನ್ನ ಮೇಲೆ ಪಿರುತಿ ಇರ್ತದೆ. ನಾನು ಅವಾಗ ನಿನ್ನಂಗೆ ವಯಸ್ಸಾಗಿರ್ತೀನಲ್ವ, ಅವಾಗ ನನ್ನನ್ನು ಇವಳು ಚೆನ್ನಾಗಿ ನೋಡ್ಕೊಂತಾಳೆ ಅಲ್ವೇನಮ್ಮ? ಮದುವೆ ಮಾಡ್ಕಳೆ ಕಿತ್ತೋದಳೆ ಅಂತ ಹೇಳಿದ್ರೆ ಯಾವ್ದೋ ಮಗುನ ದತ್ತು ತಗೊಂಬಿಟ್ಟು ಬಂದಿದ್ದೀಗಲ್ವೇನೆ ನೀನು? ಹಂಗಾರೆ ನೀನು ಮದ್ವೆನೇ ಆಗ್ಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ಟೇನೆ ನೀನು. ಇವಾಗ ನೀನ್ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿದ್ದೀಗಲ್ವೇನಮ್ಮ? ಅವಾಗ ನಾನು ತೆಪ್ಪೆಲ್ಲ ಮಾಡ್ಬೇಕಾದ್ರೆ ನೀನು ಎಲ್ಲೋಗಿದ್ದಮ್ಮ? ಅವಾಗ ನನಗೆ ಮಗಳೇ ನಿಂಗೆಲ್ಲ ತೆಪ್ಪು ಮಾಡ್ಬಿಟ್ರೆ ನಾಳೆ ನಿನ್ನ ಜೀವನ ಕೆಟ್ಟೋಯ್ತದ ಮಗಳೇ, ನಾಳೆ ನಿನ್ನ ಜೀವನಕ್ಕೆ ಏನು ಆಧಾರ ಇರಕ್ಕಿಲ್ಲ ಮಗಳೇ, ನಾಳೆ ಯಾರೋ ನಿನ್ನ ಉಗು ತುಪ್ಪಾಕಿಲ್ಲ ಮಗಳೇ, ಹಂಗೆ ಹಿಂಗೆ ಅಂತ ಒಂದಿನೂ ಹೇಳಿಲ್ಲ ಅಲ್ವೇನಮ್ಮ ನೀನು? ನೀನೇ ಹೇಳು. ಈಗ ಮಾತ್ರ ಹೇಳ್ತಿದ್ಯಲ್ವಾ ನಿನ್ನ ಮುಂದಕ್ಕೆ ನಿನ್ನ ಜೀವನ ಹೆಂಗೆ ಮದುವೆ ಆಗಕ್ಕಿಲ್ವಾ ಅಂತ ಹೇಳಿ. ಯಾಕಮ್ಮ ನನ್ನ ಗಂಡಂಗೆ ನಾನು ಡೈವರ್ಸ್ ಕೊಡ್ಬೇಕಾರೆ ನೀನು ಅವಾಗೊಂದು ಮಾತು ಹೇಳ್ಬೋದಿತ್ತಲ್ವಾ, ಡೈವರ್ಸ್ ಕೊಡಬೇಡವೆ ಅಂತ ಹೇಳ್ಬಿಟ್ಟು. ಆದ್ರೂ ಸರಿ ಬಿಡು ಡೈವರ್ಸ್ ಕೊಡು ಅಂತ ಹೇಳ್ಬಿಟ್ಟು ಡೈವರ್ಸ್ ಕೊಡಿಸ್ಬಿಟ್ಟೆ ಅಷ್ಟೇ. ಯಾಕೆ ಪಾಪಣ್ಣನಿಂದ ಓಡಾಡ್ಬೇಕಾದ್ರು ನೀನೇನು ಹೇಳಿಲ್ಲ ನನಗೆ. ನಮ್ಮ ಮ್ಯಾನೇಜರ್ ಇದ್ನಲ್ಲ ಅವನಿಂದ ಓಡಾಡ್ಬೇಕಾದ್ರು ಏನು ಹೇಳಿಲ್ಲ, ರಾಹುಲಿಂದ ಓಡಾಡ್ಬೇಕಾದ್ರು ಏನು ಹೇಳಿಲ್ಲ. ಅಮ್ಮ ಅವಾಗ ನನಗಂತೂ ಚಿಕ್ಕ ಏಜು ಗೊತ್ತಾಯ್ತಿರ್ಲಿಲ್ಲ. ಒಂದು ಮಾತಿನ ಹೇಳ್ಬೋದಿತ್ತಲ್ಲ, ಮಗಳೇ ನೀನು ತೆಪ್ಪು ಮಾಡ್ತಾ ಇದ್ದೀಗ, ನಿನ್ನ ಜೀವನ ನೀನು ಹಾಳು ಮಾಡ್ಕೊತಿದ್ದೀಗ, ಯಾರು ನಿಂಗೆ ಮರುವಾದಿ ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀನು ಒಂದು ಮಾತು ಹೇಳ್ಬೋದಿತ್ತಲ್ವೇನಮ್ಮ ನೀನು? ಹಂಗಾರೆ ಎಲ್ಲ ತಪ್ಪು ನಂದೇ ಅಂತ ಹೇಳ್ತಾ ಇದ್ದೀಗ ನೀನು? ನೋಡೆ, ಈ ಮಗನ ಯಾವತ್ತೂ ನಾನು ನನ್ನ ಮೊಮ್ಮಗು ಅಂತ ನಾನು ಒಪ್ಕೊಳಕ್ಕಿಲ್ವೇ? ನಾನು ಯಾವತ್ತೂ ಒಪ್ಕೊಳಕ್ಕಿಲ್ಲ, ನನಗೆ ಬೇಕಾಗೇ ಏನೇ ಇಲ್ಲ. ನೀನು ಮದುವೆ ಮಾಡ್ಕೊಂಡು ಮಗ ಮಾಡ್ಕೊಂತೀಗ ಅಂತ ಕಾಯ್ಕೊಂಡು ಕುಂತಿದ್ರೆ ನೀನು ನೋಡು ಎಂಥ ಕೆಲಸ ಮಾಡಿದೀಗ ನೀನಂತೂ. ದತ್ತು ತಗೊಬಿಟ್ಟು ಬಂದು ಸಾಕಂತಿದ್ದೀಗ ಈ ಮಗನ ಅದು ಹೆಂಗೆ ನೋಡ್ಕೊಂತೀಗೋ ನೋಡ್ಕ. ನನಗಂತೂ ಈ ಮಗು ಬೇಡ. ನೀನು ಮದುವೆ ಆಗಿ ನೀನು ಹೊಟ್ಟೆ ಹುಟ್ಟ ಮಗುನೇನಿಯೇ ನನಗೆ ಬೇಕು. ಆದಿ ಜನ್ಮದಾಗ ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ ಕಣಮ್ಮ. ನೀನು ನೋಡ್ಕೊಳ್ಳಿಲ್ಲ ಅಂದರೆ ನಾನೇ ನೋಡ್ಕೊತೀನಿ. ಹೊಲದ ಕೆಲಸ, ಹಸುವಿನ ಕೆಲಸ, ಮಗು ಕೆಲಸ ಎಲ್ಲ ನಾನೇ ನೋಡ್ಕೊತೀನಿ, ನಾನೇ ಸಾಕಂತೀನಿ. ಸರಿನೇನಮ್ಮ? ನಿನ್ಗೆ ಯಾರಿಗೂ ತೊಂದರೆ ಕೊಡೋಕ್ಕಿಲ್ಲ ಕಣಮ್ಮ. ಜೀವನದಾಗೆ ನನಗೆ ಯಾಕೋ ಇದು ನಾನು ಮಾಡಲೇಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಮಾಡ್ತಾನೇ ಇದ್ದೀನಿ. ಸರಿನಾ ಮಗಳೇ? ಯಾರು ನಿನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಸರಿನಾ? ತುಂಬ ಚೆನ್ನಾಗಿ ನೋಡ್ಕೊತೀನಿ. ನೀನು ಚಿಂತೆನೆ ಮಾಡಬೇಡ. ಇಡೀ ಊರ್ನೇ ನೀ ಆಪೋಸಿಟ್ ಮಾಡ್ಕೊಂಡಾದ್ರೂ ಪರವಾಗಿಲ್ಲ, ನಿನ್ನ ನಾನು ಚೆನ್ನಾಗಿ ನೋಡಿ ಬೆಳೆಸ್ತೀನಿ. ಯಾರು ಎತ್ತು ಮಗಳು ನೀನಂತೂ ನಾನು ಸಾಕು ಮಗಳಾಯ್ತಾ ಇದೆಯಾ? ನಾನು ನಿನ್ನ ಸೂಪರಾಗಿ ನೋಡ್ಕೊಂಡು ಹೀರೋಯಿನ್ ಥರ ಬೆಳೆಸ್ತೀನಿ ನಿನ್ನ. ಸರಿನಾ? ಚೆನ್ನಾಗಿ ಓದಬೇಕು, ಒಳ್ಳೆ ಸ್ಕೂಲ್ಗೆ ಹಾಕ್ತೀನಿ. ಆಟ ಸಾಮಾನು ಬೇಕಲ್ವ ನಿಂಗೆ? ಆಟ ಸಾಮಾನು ತಂದು ಕೊಡ್ತೀನಿ. ನಾನು ನಿಂಗೆ ಏನು ಕೇಳಿದ್ದೆಲ್ಲ ಕೊಡಿಸ್ತೀನಿ. ಚೆನ್ನಾಗಿರ್ಬೇಕು ನೀನು. ಸರಿನಾ? ಅಜ್ಜಿ ಮುಂಚ್ಕೊಂಡೋಯ್ತು ಅಂತ ಬೇಜಾರು ಮಾಡ್ಕೊಂತಿದ್ದೀಗ? ನಿಮ್ಮ ಅಜ್ಜಿ ಕ್ವಾಪ ಕಮ್ಮಿ ಆದಮೇಲೆ ನಿಮ್ಮ ಅಜ್ಜಿನೇ ಬರ್ತದೆ. ನೀನೇನು ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಜ್ಜಿಗೆ ಹಂಗೇನಿಯ ಹೊಸಿ ಕ್ವಾಪ ಶಾನೆ ಬರ್ತದೆ. ಸರಿನಾ? ನಿನ್ನನ್ನು ಅಮ್ಮ ಅಂತ ಕರಿಬೇಕು. ಅಮ್ಮ ಕರಿ ಅಮ್ಮ ಅನ್ನು ಅಲ್ಲ ಅಮ್ಮ. ನಿಧಾನ ಕರಿತೀಯ ಬಿಡು, ಇನ್ನು ಚಿಕ್ಕೊಳಲ್ವಾ ನೀನು? ನಿಧಾನಕ್ಕೆ ಅಮ್ಮ ಅಂತ ಕರಿತೀಯ. ಅಯ್ಯಯ್ಯೋ, ನೀನು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನನಗಂತೂ. ಹಬ್ಬ, ಯಾರೋ ನಮ್ಮನೆಗೆ ಇಷ್ಟು ದಿನ ನಾನು ನಮ್ಮಮ್ಮ ಇಬ್ಬರೇ ನೆನೆಯೇ ಇದ್ವಿ. ಆದರೆ ಇವಾಗ ಯಾರೋ ಹೊಸಬ್ರು ನಮ್ಮ ಮನೆಗೆ ಬಂದಷ್ಟು ಖುಷಿ ಆಗ್ತೈತೆ. ಎಲ್ಲರೂ ಬಿಟ್ಟೋಯ್ತಾರೆ ಅಂತ ಭಯ ಆಗ್ತದೆ. ಮದುವೆ ಮಾಡ್ಕೊಳ್ಳೋ ಹುಡುಗ ಯಾರು ಬಂದ್ರೂ ಭಯ ಆಯ್ತದೆ. ಆದರೆ ನೀನು ಕರ್ಕೊಂಬಿಟ್ಟು ಬಂದಿರೋದಕ್ಕೆ ನೀನು ಜೀವನ ಪೂರ್ತಿ ನನ್ನ ಜೊತೆನೇಗೇನೇ ಇರ್ತೀಯ ಅಂತ ಹೇಳ್ಬಿಟ್ಟು ಎಷ್ಟೋ ಧೈರ್ಯ ಮಗಳೇ ನನಗಂತೂ. ಸರಿ ಬಾ, ಅಲ್ಲಿಂದ ಬಂದಿದ್ದೀವಿ. ಹಾಲ್ಗಿಲ್ ಕಾಯಿಸ್ಬಿಟ್ಟು ಹಿಂಗೆ ಹಾಲು ಕುಡಿಸ್ತೀನಿ. ಸರಿನಾ? ಹಾಲು ಕುಡಿದು ಏನೇನು ಬೇಕೋ ತಿನ್ನಕ್ಕೆ ಕೇಳು. ಎಲ್ಲ ತಿನ್ನಿಸ್ತೀನಿ. ನೀನು ನೀಟಾಗಿ ಸ್ನಾನ ಮಾಡಿಸ್ತೀನಿ. ಅಮ್ಮಮ್ಮ ನಿನ್ಗೆ ಹಂಗೇನಿಯ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಮಗಳೇ. ನಿನಗೆ ಬಟ್ಟೆನೇ ಇಲ್ವಲ್ಲ? ಹಬ್ಬ, ನಿನಗೋಸ್ಕರ ಅಂತೇಳ್ಬಿಟ್ಟು ಶಾಪಿಂಗ್ ಹೋಗ್ಬಿಟ್ಟು ಏನೇನು ಬೇಕು ಕ್ರೀಮು ಬಟ್ಟೆ ಎಲ್ಲ ತಗೊಂಬಿಟ್ಟು ಬರೋಣ. ಸರಿನಾ? ಬಾ ಬಾ ಬಾ, ಈಗ ಹೋಗೋಣ ಬಾ. ಹಬ್ಬ, ಸ್ಮೈಲ್ ನೋಡು, ಫಿದಾಗಿ ಹೋಗ್ಬಿಟ್ಟೆ ನಾನಂತೂ ಸ್ಮೈಲ್ಗೇನೆ. ಅಯ್ಯೋ ಇವಾಗ ನನ್ನ ಮಗಳ ಜೀವನ ನಾನೇ ಹಾಳು ಮಾಡ್ಬಿಟ್ನಾ? ಅವಳು ತಪ್ಪೆಜ್ಜೆ ಇಕ್ಬೇಕಾದ್ರೆಲ್ಲನೂ ಸರಿಯಾಗಿ ನಾನು ಸರಿಯಾಗಿ ಹಂಗೆ ಮಾಡೆ ಹಿಂಗೆ ಮಾಡಿ ಅಂತ ಹೇಳಿದ್ರೆ ಇವತ್ತು ನನ್ನ ಮಗಳಿಗೆ ಇಂತಹ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ಅನ್ನಿಸ್ತದೆ. ಯಾರ ಜೊತೆ ಹೋದ್ರೂ ಸುಮ್ಮನೆ ಇದ್ದು ಇವಾಗ ನೋಡು ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನನ್ನ ಮಗಳಿಗೂ ನನಗೆ. ಅಲ್ಲ, ಮದುವೆ ಮಾಡ್ಕೊಂಡು ಬಾಳಿ ಬದುಕಬೇಕಾಗಿರೋ ಮಗಳು ಇವತ್ತು ಎಂಥ ಪರಿಸ್ಥಿತಿ ನಮ್ಮ ಮಗುನ ಎತ್ಕೊಂಡ್ಬಿಟ್ಟು ಬಂದು ನನ್ನ ಮದುವೆನೇ ಆಗಲ್ಲ ಅಂತ ಕುಂತ್ಬಿಟ್ಟವಳಲ್ಲ.
ಯಾಕೋ ಸ್ಯಾನೆ ಬೇಜಾರಾಯ್ತಾಯ್ತು ನನಗಂತೂ. ನಾನು ಈಗ ಮುಂಚ್ಕೊಂಡ್ರೆ ನಾ ಮದುವೆ ಮಾಡ್ಕೊಂತಾಳೇನೋ ನೋಡೋಣ. ಅಲ್ಲ, ಯಾವುದೋ ಮಗುನ ದತ್ತು ತಗೊಂಬಿಟ್ಟು ಬಂದ್ಬಿಟ್ರೆ ಅದು ನಮ್ಮ ಮಗು ಹೆಂಗಾಯ್ತದೆ? ಯಾಕೆ ತಗೊಂಬಿಟ್ಟು ಬರ್ಬೇಕಿತ್ತು ಇವಳು? ನನಗೊಂದು ಮಾತು ಹೇಳಿದ್ರು ಬೇಡ ಅಂತಲೇ ಹೇಳ್ತಾ ಇದ್ದೆ. ಇವಳೊಂದು ಮಾತು ನನಗೆ ಹೇಳಿಲ್ಲ ನೋಡು. ಏನು ಕೇಳ್ದಿದ್ದಂಗೆ ಸೀದಾ ಹೋಗ್ಬಿಟ್ಟು ಮಗನ ಎತ್ಕೊಂಡು ಬಂದ್ಬಿಟ್ಲು. ಈಗ ನನ್ನ ಮಗಳು ಮದುವೆನೇ ಆಗಲ್ವೇನೋ, ಇನ್ನು ಹಿಂಗೆ ಒಂಟಿಯಾಗಿ ಇದ್ಬಿಡ್ತಾಳೋ ಏನೋ. ಇದೇನಕ್ಕ ನೀವು ಬಂದಿರೋ ಹೊಲ್ತಕ್ಕೆ? ಎಲ್ಲಿ ಕಮ್ಲಿ ನಿನ್ ಮಗಳು? ಅಯ್ಯೋ ಸಾವ್ಕಾರ್ರೆ, ನನ್ನ ಮಗಳು ಕತೆ ಯಾಕೆ ಕೇಳ್ತೀರಾ? ಅವಳಿಗೆ ಎಷ್ಟು ಹೇಳ್ತಿದ್ರು ಎಷ್ಟು ಹೇಳಿದ್ರು ಬುದ್ಧಿ ಬರಲಿಲ್ಲ. ಮದುವೆ ಮಾಡ್ಕಳೆ ಅಂತ ಹೇಳ್ಬಿಟ್ಟು ಗಿಣಿ ಹೇಳ್ದಂಗೆ ಹೇಳ್ದೆ. ನಾನು ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ತಿದ್ಲು. ಇವತ್ತಲ್ಲ ನಾಳೆ ಮಾಡ್ಕೊಂತಾಳೆ ಬಿಡು ಅಂತ ಹೇಳ್ಬಿಟ್ಟು ಇಷ್ಟು ದಿನ ಏನೋ ಸಮಾಧಾನವಾಗಿದ್ದೆ. ಮಾಡ್ಕೊಂತಾಳೆ ಅಂತ. ಆದರೆ ಈಗ ನೋಡಿದ್ರೆ ಯಾವುದೋ ಮಗುನ ದತ್ತು ತಗೊಬಿಟ್ಟು ಬಂದವಳು, ಮನೆಗಿರಿಸ್ಕೊಂಡವಳೆ, ಸಾಕತ್ತೀನಿ ಅಂತ ಹೇಳ್ಬಿಟ್ಟು ಯಾವುದೋ ಹೆಣ್ಣು ಮಗುನ ನಾನು ಹೇಳಿದ್ರೆ ನಾನು ಮದುವೆ ಮಾಡ್ಕೊಳಕ್ಕಿಲ್ಲ, ನಂಗೆ ಈ ಮಗುನೇ ಆಧಾರ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾವಳೆ. ನನಗೆ ಯಾಕೋ ದಿಗ್ಲಾಯ್ತೈತೆ. ನೋಡಕ್ಕ, ಹಿಂಗೊಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಾವು ಎಷ್ಟೇ ಅನ್ಕೊಂಡ್ರು ನಮ್ಮ ಹಣೆ ಬರೋದಾಗೆ ಏನು ಬರ್ದಿರ್ತದೋ ಅದೇನೇನಿಯೇ ಆಗೋದು. ನಿಮ್ಮ ಮಗಳು ಹಣೆ ಬರೋದಾಗೆ ಮಗುನೇನಿಯ ದತ್ತು ಮಗುನೇನಿಯೇ ಸಾಕಬೇಕು ಅಂತ ಬರ್ದಿದ್ರೆ ಏನು ಮಾಡೋಕ್ಕಾಗಕ್ಕಿಲ್ಲ. ದತ್ತು ಮಗುನೇನಿಯೇ ಸಾಕಬೇಕು. ಅಕ್ಕ, ನೀನು ಖುಷಿ ಪಡಬೇಕು, ಹೆಮ್ಮೆ ಪಡ್ಬೇಕಕ್ಕ. ನೀನು ನನ್ನ ಮಗಳು ಇಂಥ ಒಂದು ಮಗುಗೊಂದು ಜೀವನ ಕೊಡ್ತಾವಳೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಅನಾಥರು ಊಟ ನೀರು ಇಲ್ಲಿದ್ದಂಗೆ ಬೀದಿ ಅಲಿತಾವ್ರಿ. ಅಂಥದ್ರಾಗೆ ಒಂದು ಮಗುನ ಸೇವ್ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬಂದವಳಲ್ಲ ಅಂತ ಹೇಳ್ಬಿಟ್ಟು ನೀನು ಖುಷಿ ಪಡ್ಬೇಕು ಕಣಕ್ಕ. ಈಗ ಮದುವೆ ಮಾಡ್ಕೊಂಡ್ರು ಇನ್ನೊಂದು ಮದುವೆ ಮಾಡ್ಕೊಂಡ್ರು ಅವಳು ಗಂಡ ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳ್ಬಿಟ್ಟು ಏನಮ್ಮ ಗ್ಯಾರಂಟಿ? ನೀನು ಗ್ಯಾರಂಟಿ ಕೊಡ್ತೀಯಾ? ಗಂಡನ ಜೊತೆ ನನ್ನ ಮಗಳು ಸುಖವಾಗಿತ್ತಾಳೆ ಅಂತ ಹೇಳ್ಬಿಟ್ಟು. ಆದರೆ ಮಗಳ ಜೊತೆ ಸುಖವಾಗಿ ಇರ್ಬೋದೇನೋ, ಯಾರಿಗೆ ಗೊತ್ತು? ಯೋಚನೆ ಮಾಡು ನೀನೇನಿಯ, ಆರಾಮಾಗೆ ಸುಖವಾಗಿರ್ಬೋದಲ್ವ ನಿನ್ನ ಮಗಳು. ಈಗ ಮಗು ಬಂದೈತಲ್ಲ, ಆ ಮಗುನೇನಿಯ ಚೆನ್ನಾಗಿ ನೋಡ್ಕೋಬೋದೇನೋ ನಾಳೆ ನಿನ್ನ ಮಗಳನ್ನ. ಅಕ್ಕ, ನೀನು ಈಗ ಅದ್ರ ಯೋಚನೆ ಎಲ್ಲ ಬಿಟ್ಬಿಟ್ಟು ನಿನ್ನ ಮಗಳಿಗೆ ಏನು ಇಷ್ಟನೋ ಅದ್ರ ಕಡೆ ಗಮನ ಕೊಡು ಅಷ್ಟೇನೇನಿಯ. ಎಷ್ಟು ಜನ ಮದುವೆ ಮಾಡ್ಕೊಂಡಿದ್ದಂಗೆ ಅವರೇ ಕಣಕ್ಕ. ಏನು ಒಬ್ರ ಇಬ್ರ ಈ ಪಿಕ್ಚರ್ಗಳಿಗೆ ಏನಿಯ ಮೊನ್ನೆ ಯಾರೋ IVF ಅದೇನೋ ಮಾಡಿಸ್ಕೊಂಡು ಮದುವೆ ಮಾಡ್ಕೊಂಡಿದ್ವನಕ್ಕ ಭಾವನ. ಅವ್ರ ಮದುವೆನೇ ಆಗಿಲ್ವಂತೆ. ಅಂಥದ್ರಾಗೆ ನನಗೆ ಗಂಡನೇ ಬೇಡ ಮಗು ಸಾಕು ಅಂತ ಹೇಳ್ಬಿಟ್ಟು ಮಗು ಮಾಡ್ಕೊಂಡವ್ರೆ. ಅಂಥದ್ರಾಗ ನಾವು ನೀವು ಯಾವ ಲೆಕ್ಕ ಅಂತ ದೊಡ್ಡವರೇ ಮಾಡ್ಕೊಂಡವ್ರಂತೆ. ನಿನ್ನ ಮಗಳು ದತ್ತು ತಗೊಬಿಟ್ಟು ಬಂದಿರೋದಕ್ಕೆ ಖುಷಿ ಪಡಕ್ಕ. ಅದು ಬಿಟ್ಬಿಟ್ಟು ಚಿಂತೆ ಮಾಡಬೇಡ. ನನಗಂತೂ ಕಮಲಿ ಬಗ್ಗೆ ಭಾಳ ಹೆಮ್ಮೆ ಆಯ್ತಾಯ್ತೆ. ದೇವ್ರಣೆಗೂ ಒಳ್ಳೆ ಕೆಲಸ ಮಾಡಿದ್ಲಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ನನ್ನ ಮಗಳು ಒಳ್ಳೆ ಕೆಲಸ ಮಾಡೋಳೆ ಅಂತನಾ? ಅಯ್ಯೋ ಸರಿನಮ್ಮ, ನಾನ್ ಸುಳ್ಳು ಹೇಳಿದ್ರೆ ಕೇಳ್ರಿ. ಎಲ್ರು ಇವಾಗ ಹೇಳೋರೆಲ್ಲ ಹೇಳ್ತಾರೆ, ಕಾಮೆಂಟ್ ಆಗಿ ಹೇಳ್ತಾರೆ. ನೋಡು, ಕಾಮ್ಲಿ ಒಳ್ಳೆ ಕೆಲಸ ಮಾಡೋಳ ಕೆಟ್ಟ ಕೆಲಸ ಮಾಡೋಳ ಅಂತ ಹೇಳ್ಬಿಟ್ಟು ಕಾಮೆಂಟ್ ಆಗಿ ಎಲ್ಲರೂ ಹೇಳ್ತಾರೆ ನೋಡಿ. ಆಮೇಕಿಂದ ನಿರ್ಧಾರ ತಗ. ನಿನ್ ಮಗಳು ಒಳ್ಳೆ ಕೆಲಸ ಮಾಡೋಳ ಕೆಟ್ಟ ಕೆಲಸ ಮಾಡೋಳ ಅಂತ ಹೇಳ್ಬಿಟ್ಟು ಆಮೇಕಿಂದ ನೀನ್ ನಿರ್ಧಾರ ತಗ, ಸರಿನಾ? ಸರಿ ಸಾವ್ಕಾರೆ. ಏನಪ್ಪ, ಕಾಮ್ಲಿ ಒಳ್ಳೆ ಕೆಲಸ ಮಾಡೋಳ ಕೆಟ್ಟ ಕೆಲಸ ಮಾಡೋಳ? ನೀವೇ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ.